ನಮಸ್ಕಾರ ವೀಕ್ಷಕರೇ, ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಆಯಿತು. ಈಗ ಧೂತ ಸಮೀರ್ ಖ್ಯಾತಿಯ ಎಂಡಿ ಸಮೀರ್ಗೂ ಕೂಡ ಶಾಕ್ ಆದಿದೆಯಾ? ಎಂಡಿ ಸಮೀರ್ ಬಂಧನಕ್ಕೆ ಮುಂದಾದ ಪೊಲೀಸರು, ಜಿಗಣಿ ಬಾಡಿಗೆ ಮನೆಗೆ ಹುಡುಕಿ ಬಂದ ಪೊಲೀಸರು. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಹಿನ್ನೆಲೆ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದ ಎಫ್ಐಆರ್ ಅದು ಎಂಡಿ ಸಮೀರ್ ಬಂಧನ ಆಗುತ್ತಾ? ತಿಮರೋಡಿ ಬೆನ್ನಲ್ಲೇ ಸಮೀರ್ಗೂ ಕೂಡ ಶಾಕ್ ಎದುರಾಗಿದೆ. ಹಾಗಾದ್ರೆ ಎಂಡಿ ಸಮೀರ್, ಧೂತ ಸಮೀರ್ ಬಂಧನ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಎಂಡಿ ಸಮೀರ್ ಬಂಧನಕ್ಕೆ ಪೊಲೀಸರು ಸಿದ್ಧತೆ. ಜಿಗಣಿ ಬಾಡಿಗೆ ಮನೆಗೆ ಹುಡುಕಿ ಬಂದ ಪೊಲೀಸರು ಎನ್ಕ್ವೈರಿ ಆರಂಭ ಮಾಡಿದ್ದಾರೆ. ಅವರವರ ಅಭಿಪ್ರಾಯವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳೋದು ಅಪರಾಧನ ಅಂತ ಕೇಳಿದ್ರೆ ಅಲ್ಲ. ಹಾಗಾದ್ರೆ ಎಂಡಿ ಸಮೀರ್ ವಿರುದ್ಧ ಕೇಳಿ ಬಂದಿರುವ ಆರೋಪ ಏನು? ವ್ಯವಸ್ಥಿತವಾಗಿ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಯಾರೋ ಎಂಡಿ ಸಮೀರ್ಗೆ ಕುಮ್ಮಕ್ಕು ಕೊಟ್ಟಿದ್ದಾರೆ. ಹಾಗಾಗಿ ದಾಳದಂತೆ ಎಂಡಿ ಸಮೀರ್ ಅವರು ಆ ತರಹದ ಅಪಪ್ರಚಾರಕ್ಕೆ ಮುಂದಾಗಿದ್ದಾರೆ ಅನ್ನೋ ಆರೋಪ ಅವರ ವಿರುದ್ಧ ಇತ್ತು. ವಿದೇಶಿ ಹಣ ವಿನಿಮಯ ಆಗಿದೆ ಈ ಪ್ರಕರಣದಲ್ಲಿ. ಎಡಪಂಥೀಯವಾದದ ಸಂಘಟನೆಗಳು ಕಮ್ಯುನಿಸ್ಟರ ಜೊತೆ ಸೇರ್ಕೊಂಡು ಒಂದು ಕ್ಷೇತ್ರದ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ವ್ಯವಸ್ಥಿತ ಜಾಲ ಇದು ಅನ್ನೋ ಆರೋಪ ಇತ್ತು. ಎಂಡಿ ಸಮೀರ್ ಸೌಜನ್ಯ ಪರ ಹೋರಾಟವನ್ನ ಮತ್ತೆ ಪ್ರಾರಂಭ ಮಾಡಿದವರ ಪೈಕಿ ಅವರು ಒಬ್ಬರು. ಧರ್ಮಸ್ಥಳ ಹೆಣವೂತ ಪ್ರಕರಣಕ್ಕೆ ನಾಂದಿ ಹಾಡಿದ್ದು ಇದೇ ಸಮೀರ್. ಸಮೀರ್ ವಿಡಿಯೋವನ್ನ ಗಮನಿಸದೇ ಇರೋರು ಯಾರೂ ಇಲ್ಲ. ಬಹುಸಂಖ್ಯಾತರು ಆತನಿಗೆ ಬೆಂಬಲ ಕೊಟ್ಟರು, ಅಲ್ಪಸಂಖ್ಯಾತರು ಸ್ವಲ್ಪ ವಿರೋಧತೆಯನ್ನು ವ್ಯಕ್ತಪಡಿಸಿದರು. ಎಂಡಿ ಸಮೀರ್ ಘನಘೋರ ತಪ್ಪು ಮಾಡಿದಾನ ಅಂತ ಹೇಳಬೇಕಾಗಿರೋದು ಅಧಿಕಾರಿಗಳು. ಜನರ ಮನೋಮಂದಿರದಲ್ಲಿ ಎಂಡಿ ಸಮೀರ್ ಇವತ್ತು ನಿರಪರಾಧಿ. ಮಂಗಳೂರು, ಬೆಂಗಳೂರು, ದಾವಣಗೆರೆ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ ಎಲ್ಲಿ ಜನರ ಜನಾಭಿಪ್ರಾಯಗಳನ್ನು ಕೇಳಬೇಕಾದ್ರೆ ಒಂದು ಹೆಣ್ಣು ಮಗಳ ಪರವಾಗಿ ಧ್ವನಿ ಎತ್ತೋದು ತಪ್ಪ ಅಂತಾರೆ ಜನ. ಧರ್ಮಸ್ಥಳದಲ್ಲಾಗಿರುವಂತಹ ಹತ್ಯಾಕಾಂಡಗಳ ಬಗ್ಗೆ ನಾವು ಹೇಳ್ತಿರೋದಲ್ಲ, ಆತನ ವಿರುದ್ಧ ಇರತಕ್ಕಂಥ ಆರೋಪ. ಹತ್ಯಾಕಾಂಡಗಳ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥ ಎಂಡಿ ಸಮೀರ್ ವಿರುದ್ಧ ಕ್ರಮ ಬೇಕಾ? ಜನಾಭಿಪ್ರಾಯಗಳು. ಸೌಜನ್ಯ ಪರ ಧ್ವನಿ ಎತ್ತಿದ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಅರೆಸ್ಟ್ ಮಾಡಲಾಗಿದೆ. ಇವತ್ತು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಂಧನ ಮಾಡಿ ಕರ್ಕೊಂಡು ಹೋಗಬೇಕಾದ್ರೆ ಅತ್ಯಂತ ವಿಧಾಯದ ಒಂದು ಮಾತಿತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರದ್ದು. ನೀವು ಕೇಳಿಸ್ಕೊಂಡಿರ್ತೀರಿ. ನನ್ನನ್ನು ಕೊಲೆ ಮಾಡುವ ಪ್ರಯತ್ನಗಳಾಗ್ತಾ ಇದೆ. ಒಂದು ವೇಳೆ ನನ್ನ ಕೊಲೆಗಳಾದರೆ ಅದಕ್ಕೆ ನೇರ ಹೊಣೆ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ, ಜೊತೆಗೆ ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಬಿಜೆಪಿಗರು. ನನ್ನ ಕೊಲೆಗೆ ಸಂಚನ್ನು ವ್ಯಕ್ತಪಡಿಸಿದ್ದಾರೆ, ಸಂಚನ್ನು ರೂಪಿಸಿದ್ದಾರೆ. ಸೊ ನನ್ನ ಬಂಧನದ ಬೆನ್ನಲ್ಲೇ ಎಂಡಿ ಸಮೀರ್ ಬಂಧನ ಆಗುತ್ತೆ ಅನ್ನೋ ಅಭಿಪ್ರಾಯಗಳಿತ್ತು. ಜಿಗಣಿ ಮನೆಯಲ್ಲಿ ಇಲ್ಲ ಧೂತ ಸಮೀರ್, ಜಿಗಣಿ ಮನೆಯಲ್ಲಿ ಕಾಣಿಸಿಕೊಂಡಿಲ್ಲ ಧೂತ ಸಮೀರ್, ಬೇರೊಂದು ಜಾಗದಲ್ಲಿರುವ ಧೂತ ಸಮೀರ್. ಪೊಲೀಸರಿಂದ ಸಮೀರ್ ಕುಟುಂಬಸ್ಥರ ವಿಚಾರಣೆಗಳು ನಡೀತಾ ಇದೆ, ಎನ್ಕ್ವೈರಿ. ಸಮೀರ್ ಎಲ್ಲಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಸಂಗ್ರಹ. ಸಮೀರ್ ವಿರುದ್ಧ ಸುಳ್ಳು ವಿಡಿಯೋ ಮಾಡಿದ ಆರೋಪ, ಸುಳ್ಳು ವಿಡಿಯೋ ಮಾಡಿದ್ದಾರೆ ಅನ್ನೋ ಆರೋಪ ಇನ್ನು ಖಾತ್ರಿ ಅಲ್ಲ. ಸಮೀರ್ ಬಂಧಿಸಲು ಬಂದಿರುವಂತಹ ಧರ್ಮಸ್ಥಳ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಗೊತ್ತಿಲ್ಲ. ಜಿಗಣಿ ಬಾಡಿಗೆ ಮನೆಯಲ್ಲಿ ವಾಸ ಇದ್ರು ಸಮೀರ್ ಕುಟುಂಬ. ಅಲ್ಲಿನ ಸ್ಥಳೀಯ ಪೊಲೀಸರು ಜಿಗಣಿ ಮನೆಗೆ ಹುಡುಕೊಂಡು ಹೋಗಿದ್ದಾರೆ. ಸಮೀರ್ ಆ ಮನೆಯಲ್ಲಿಲ್ಲ. ಸಮೀರ್ ಇಲ್ಲದೆ ಇದ್ದಾಗ ಕುಟುಂಬಸ್ಥರ ವಿಚಾರಣೆ ಸ್ವಾಭಾವಿಕ, ಎನ್ಕ್ವೈರಿ ಮಾಡ್ತಾರೆ. ನಿಮ್ಮ ಮಗ ಎಲ್ಲೋ ಹೋದ, ನಿಮ್ಮ ಮಗನಿಗೆ ಆ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಯಾರು ಕೊಟ್ಟರು? ಆತ ಸಣ್ಣ ಹುಡುಗ ಅಲ್ಲ, ಪ್ರಾಪ್ತ ವಯಸ್ಸಿನ ಬಾಲಕ ಏನು ಅಲ್ವಲ್ಲ, ಬುದ್ಧಿವಂತ, ಪ್ರಬುದ್ಧ, ಪ್ರೌಢಾವ್ಯವಸ್ಥೆಗೆ ಬಂದಿದ್ದಾನೆ, ಪ್ರೌಢಾವಸ್ಥೆಯಲ್ಲಿದ್ದಾನೆ. ಹಾಗಾಗಿ ಸ್ವ ಇಚ್ಛೆಯಿಂದಲೇ ಈ ವಿಡಿಯೋವನ್ನು ಮಾಡಿದ್ರ ಅಥವಾ ಬೇರೆಯವರ ಯಾರಾದರೂ ಹೇಳಿಕೊಟ್ರ? ಇದಕ್ಕೆ ನೀವು ತೆಗೆದುಕೊಂಡ ರೆಫರೆನ್ಸ್ಗಳೇನು? ನಿಮ್ಮ ಕೈವಶ ಆಗಿರ್ತಕ್ಕಂತಹ ದಾಖಲೆಗಳೇನು? ಯಾವುದರ ಮಾನದಂಡವನ್ನು ಮುಂದಿಟ್ಟುಕೊಂಡು ನೀವು ವರದಿ ಮಾಡಿದ್ರಿ? ಎಲ್ಲವನ್ನು ಕೇಳಲಾಗುತ್ತೆ. ಕುಟುಂಬಸ್ಥರ ಬಳಿ ಈತನ ವೈಯಕ್ತಿಕ ವಿಚಾರಣೆಯನ್ನು ನಡೆಸಬಹುದು. ಸ್ವತಃ ಸಮೀರ್ ಸಿಕ್ಕಿದ್ರೆ ವಿಚಾರಣೆಯ ಶೈಲಿ ಬದಲಾಗುತ್ತೆ.
ನಾನು ಹೇಳ್ತಾ ಇರೋದು ಒಂದು ಕಡೆ ಜನರ ಅಭಿಪ್ರಾಯಗಳನ್ನು ನಾವಿಲ್ಲಿ ಚರ್ಚೆಗೆ ಅಂತೇಳಿ ತೆಗೆದುಕೊಂಡು ಮಾತನಾಡೋದಾದರೆ, ಕಾಂಗ್ರೆಸ್ ಸರ್ಕಾರ SIT ರಚನೆ ಮಾಡಿ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡಿದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ CM ಸ್ಥಾನದ ಕುರ್ಚಿ ಕಾಳಗ ನಡೀತಾ ಇತ್ತು. ಮತ್ತೊಂದು ಕಡೆ CM ಸ್ಥಾನಕ್ಕೆ ಇನ್ನೇನು ರಾಜೀನಾಮೆ ಕೊಡಬಹುದಾದ ಪರಿಸ್ಥಿತಿ ಬಂತೇನೋ ಅನ್ನೋ ಅಷ್ಟರಲ್ಲಿ SIT ತನಿಖಾ ತಂಡ ರಚನೆಯಾಗುತ್ತೆ. ಜನರ ಗಮನವನ್ನು ಡೈವರ್ಟ್ ಮಾಡುವ ಪ್ರಯತ್ನವನ್ನು ಸರ್ಕಾರ SIT ರಚನೆ ಮಾಡುವುದರ ಮುಖೇನ ಮಾಡ್ತಾ, ಇದು ಜನಾಭಿಪ್ರಾಯ, ನಾವು ಹೇಳ್ತಿರೋದಲ್ಲ. ಸರ್ಕಾರದ ಸ್ವಾರ್ಥ ಹಿತಾಸಕ್ತಿಗೋಸ್ಕರ SITಯನ್ನು ರಚನೆ ಮಾಡಿ ತಿಂಗಳುಗಟ್ಟಲೆ ಸುದ್ದಿವಾಹಿನಿಗಳ ಸ್ಕ್ರೀನ್ ಮೇಲೆ ಧರ್ಮಸ್ಥಳ ಹೆಣಾವುತ ಪ್ರಕರಣ ಬಂದಾಗ ಆಟೋಮೆಟಿಕಲಿ ವಿಧಾನಸೌಧದ ವಿಚಾರವನ್ನು ಮರೀತಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಹಂತ ಹಂತವಾಗಿ ಹೆಂಗೆ ಬದಲಾಯಿತು ಅಂತ ಹೇಳಿದ್ರೆ, ಸದನದಲ್ಲಿ ಇಡೀ ದಿನ 224 ಶಾಸಕರು ಕೂತ್ಕೊಂಡು ಜನಹಿತಕ್ಕಾಗಿ ಮಾತನಾಡಬೇಕಾದಂತಹ ಚಾವಡಿ ಅದು ವಿಧಾನಸೌಧ. ಅದರಲ್ಲಿ ಮಾತಾಡಿದ್ದೇನು? ಒಂದು ಯೂಟ್ಯೂಬರ್ಗಳ ಬಗ್ಗೆ, ಧರ್ಮಸ್ಥಳ ಹೆಣಾವುತ ಪ್ರಕರಣದ ಬಗ್ಗೆ, MD ಸಮೀರ್ ಬಗ್ಗೆ, ಅದ್ಯಾರೋ ಲಾಯರ್ ಜಗದೀಶ್ ಬಗ್ಗೆ. ನೋಡಿ, ಪೊಲಿಟಿಕಲ್ಲಿ ಒಂದು ಲಾಜಿಕ್ ಇತ್ತ SIT ರಚನೆಯ ಹಿಂದೆ. ಸೊ ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ MD ಸಮೀರ್ನನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ಆತನ ಜಿಗಣಿ ಮನೆಗೆ ಹೋಗಿದ್ದಂತೆ ಅಲ್ಲಿ ಕುಟುಂಬಸ್ಥರು ಇದ್ದಾರೆ. ದೂತ ಸಮೀರ್ ಕಾಣಿಸಿಕೊಳ್ತಾ ಇಲ್ಲ, ಹಾಗಾಗಿ ದೂತ ಸಮೀರ್ನ ಹುಡುಕಾಟದಲ್ಲಿ ಪೊಲೀಸ್ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.